ಈ ರಾಮಾಚಾರಿ ಕಣಕೋ ಗಂಡು ಇನ್ನೂ ಹುಟ್ಟಿಲ್ಲ. ನಮಸ್ಕಾರ ಗೆಳೆಯರೆ, ನಿಮ್ಗೆಲ್ಲ ಇನ್ಸ್ಪೈರ್ ಕನ್ನಡ ಅರ್ಪಿಸುವ ತೆರೆಮರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಅದು ಹಲವಾರು ಕಲಾವಿದರಿಗೆ ಹೊಸ ಜೀವನವನ್ನ ಕೊಟ್ಟ ಸಿನಿಮಾ. ಪುಟ್ಟಣ ಕಣಗಾಲ್ ಎಂಬ ಚಿತ್ರಬ್ರಹ್ಮ ತಮ್ಮ ಚಿತ್ತದಿಂದ ನಿರ್ದೇಶಿಸಿದ ಈ ಸಿನಿಮಾ ಇಂದಿಗೂ ಸದ್ದು ಮಾಡುತ್ತಲೇ ಇದೆ. ಬನ್ನಿ, ಕನ್ನಡದ ಅತ್ಯದ್ಭುತ ಚಿತ್ರವಾದ ನಾಗರಹಾವು ಸಿನಿಮಾ ಕುರಿತಾದ ರೋಚಕ ಸಂಗತಿಗಳನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಂಡು ಬರೋಣ. ನಾಗರಹಾವು ಈ ಚಿತ್ರದ ಹೆಸರನ್ನ ಕೇಳ್ತಿದ್ದ ಹಾಗೆ ನೆನಪಾಗೋದು ಕೋಟ್ಯಾಂತರ ಅಭಿಮಾನಿಗಳ ನೆಚ್ಚಿನ ನಟರಾದ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಚಾಮಯ್ಯ ಮೇಷ್ಟ್ರು ಹಾಗೂ ರಾಮಾಚಾರ್ಯನ್ನ ಇಂದಿಗೂ ಕರ್ನಾಟಕದ ಜನತೆ ನೆನಪಿನಲ್ಲಿಟ್ಕೊಂಡಿದೆ ಅಂದ್ರೆ ಅದಕ್ಕೆ ಕಾರಣ ಪುಟ್ಟಣ ಕಣಗಾಲ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದ ನಾಗರಹಾವು ಚಿತ್ರ. ತಾರಾ ಸುಬ್ಬರಾವ್ ಅವರು ಬರೆದ ಸರ್ಪಮತ್ಸರ, ಒಂದು ಗಂಡು ಎರಡು ಹೆಣ್ಣು ಹಾಗೂ ನಾಗರಹಾವು ಎಂಬ ಕಾದಂಬರಿಯನ್ನ ಒಟ್ಟುಗೂಡಿಸಿ ಪುಟ್ಟಣ್ಣನವರು ನಾಗರಹಾವು ಚಿತ್ರಕ್ಕೆ ಚಿತ್ರಕಥೆಯನ್ನ ಬರೆದ್ರು. ಆದ್ರೆ ತಾರಾ ಸುಬ್ಬರಾವ್ ಅವರು ಈ ಸಿನಿಮಾವನ್ನ ನೋಡಿ ಇದು ನಾಗರಹಾವಲ್ಲ, ಕೇರೆ ಹಾವು ಅಂತ ಹೇಳಿದ್ರಂತೆ. ಆದ್ರೆ ನಾಗರಹಾವು ಚಿತ್ರ ಕನ್ನಡ ಸಿನಿ ರಸಿಕರ ಹೃದಯಕ್ಕೆ ಲಗ್ಗೆ ಇಟ್ಟು ಹೊಸ ಹೊಸ ದಾಖಲೆಗಳನ್ನೇ ಸೃಷ್ಟಿಸಿಬಿಡ್ತು. ಅಚ್ಚರಿ ವಿಷಯ ಏನಂದ್ರೆ, ಯಾವ ಚಿತ್ರವನ್ನ ತಾರಾ ಸುಬ್ಬರಾವ್ ಅವರು ನಾಗರಹಾವಲ್ಲ ಇದು ಕೇರೆ ಹಾವು ಅಂದಿದ್ರೋ ಅದೇ ಚಿತ್ರಕ್ಕೆ ಅವರಿಗೆ ಅತ್ಯುತ್ತಮ ಕಥಾ ಪ್ರಶಸ್ತಿ ಕೂಡ ಸಿಕ್ತು. 3 ಚಿತ್ರಮಂದಿರಗಳಲ್ಲಿ ನಾಗರಹಾವು ಚಿತ್ರ ಶತದಿನೋತ್ಸವವನ್ನ ಆಚರಿಸಿ ಹೊಸ ದಾಖಲೆಗೆ ಸಾಕ್ಷಿಯಾಯಿತು. ಅತ್ಯುತ್ತಮ ನಟ, ನಟಿ, ಚಿತ್ರಕಥೆ ಸೇರಿದಂತೆ ಒಟ್ಟು 8 ವಿಭಾಗಗಳಲ್ಲಿ ನಾಗರಹಾವು ಚಿತ್ರಕ್ಕೆ ರಾಜ್ಯ ಪ್ರಶಸ್ತಿ ಕೂಡ ಸಿಕ್ಕಿದೆ. ಇಷ್ಟು ಮಾತ್ರವಲ್ಲ, ಮೊಟ್ಟ ಮೊದಲ ಬಾರಿಗೆ ಸ್ಲೋ ಮೋಷನ್ ಕ್ಯಾಮೆರಾ ಬಳಕೆ ಮಾಡಿದ ಹೆಗ್ಗಳಿಕೆಯು ಈ ಚಿತ್ರದ ಹೆಸರಲ್ಲಿದೆ. ಬಾರೆ ಬಾರೆ ಹಾಡಿನಲ್ಲಿ ಬಳಸಿರೋ ಸ್ಲೋ ಮೋಷನ್ ಕ್ಯಾಮೆರಾ ವರ್ಕ್ ಇಂದಿಗೂ ಜನರ ಮನದಲ್ಲಿ ಶಾಶ್ವತವಾಗಿ ಉಳಿದಿದೆ. ಈ ಚಿತ್ರದ ಹಾಡುಗಳಂತೂ ಇಂದಿಗೂ ಸೂಪರ್ ಹಿಟ್ ಹಾಡುಗಳೆನಿಸಿಕೊಂಡಿವೆ. ಅದರಲ್ಲೂ ಕನ್ನಡ ನಾಡಿನ ವೀರರ ಮಣಿಯ ಹಾಡು ಇಂದಿಗೂ ಕೇಳುಗರ ಮೈ ಝುಮ್ಮೆನ್ನುವಂತೆ ಮಾಡುತ್ತೆ. ಅಂದಹಾಗೆ ಒನಕೆ ಓಬವ್ವನ ಪಾತ್ರಕ್ಕೆ ಮೊದಲು ಪುಟ್ಟಣ ಕಣಗಾಲ್ ಅವರು ಕಲ್ಪನಾ ಅವರನ್ನ ಆಯ್ಕೆ ಮಾಡಿದ್ರಂತೆ. ಆದ್ರೆ ಕಲ್ಪನಾ ಅವರು ನಾನು ಮಾರ್ಗರೇಟ್ ಪಾತ್ರ ಬೇಕಾದ್ರೆ ಮಾಡ್ತೀನಿ, ಒನಕೆ ಓಬವ್ವನ ಪಾತ್ರ ಮಾಡಲ್ಲ ಅಂದ್ರಂತೆ. ಹೀಗಾಗಿ ಪುಟ್ಟಣ ಕಣಗಾಲ್ ಅವರು ಅಭಿನಯ ಶಾರದೆ ಜಯಂತಿ ಅವರ ಬಳಿ ನೋಡು, ತುಂಬಾ ಚಿಕ್ಕ ಪಾಠ ಅನ್ಸಿದ್ರು ಪರವಾಗಿಲ್ಲ, ನೀನು ಒನಕೆ ಓಬವ್ವನ ಪಾತ್ರ ಮಾಡು. ಕನ್ನಡ ನಾಡಿನ ಜನರು ಓಬವ್ವ ಅಂದ್ರೆ ಜಯಂತಿ, ಜಯಂತಿ ಅಂದ್ರೆ ಓಬವ್ವ ಅಂತ ನಿನ್ಗೆ ನೆನಪಿಸ್ಕೊಳ್ಬೇಕು, ಹಾಗೆ ತೆಗಿತೀನಿ ಸಿನಿಮಾನ ಅಂತ ಹೇಳಿದ್ರಂತೆ. ಪುಟ್ಟಣ್ಣ ಹೇಳಿದ ಮಾತಿನಂತೆ ಇಂದಿಗೂ ಕೂಡ ಒನಕೆ ಓಬವ್ವ ಅಂದ್ರೆ ನಮ್ಗೆಲ್ಲ ಜಯಂತಿ ಅಮ್ಮನೇ ನೆನಪಿಗೆ ಬರೋದಲ್ವಾ. ಇದು ಒಬ್ಬ ನಿರ್ದೇಶಕನ ನಿರ್ದೇಶನಕ್ಕಿರೋ ತಾಕತ್ತು. ಮಹಿಳಾ ಪ್ರಧಾನವಾದ ಚಿತ್ರಗಳನ್ನೇ ನಿರ್ದೇಶಿಸ್ತಾ ಬಂದಿದ್ದ ಪುಟ್ಟಣ್ಣನವರು ಮೊದಲ ಬಾರಿಗೆ ನಾಯಕ ಪ್ರಧಾನ ಚಿತ್ರವನ್ನ ನಿರ್ದೇಶಿಸಿದ್ರು. ಕರ್ನಾಟಕಕ್ಕೆ ಒಬ್ಬ ಆಂಗ್ರಿ ಯಂಗ್ ಮ್ಯಾನ್ ಕೂಡ ಸಿಕ್ಕಿದ. ರಾಮಾಚಾರಿ ಎಂಬ ಪಾತ್ರದಲ್ಲಿ ಅಭಿನಯಿಸಿದ ವಿಷ್ಣುವರ್ಧನ್ ಅವರದ್ದು ನಾಗರಹಾವಿನ ಹಾಗೆ ಬುಸುಗುಡುವ ಪಾತ್ರ. ವಿಷ್ಣುವರ್ಧನ್ ಅವರು ತಮ್ಮ ಪಾತ್ರದೊಳಗೆ ಪರಕಾಯ ಪ್ರವೇಶ ಮಾಡಿಬಿಟ್ಟಿದ್ರು. ವಂಶವೃಕ್ಷದಲ್ಲಿ ನಟಿಸಿದ್ದ ವಿಷ್ಣುವರ್ಧನ್ ಅವರು ರಾಮಾಚಾರಿ ಪಾತ್ರಕ್ಕಾಗಿ ಪುಟ್ಟಣ್ಣ ಕಣಗಾಲ್ ಅವರಿಗೆ ಆಡಿಷನ್ ನೀಡಿದ್ರಂತೆ. ವಿಷ್ಣುವರ್ಧನ್ ಅವರ ದ್ವೇಷ, ರೋಷಭರಿತವಾದ ಅಭಿನಯ, ಬೆಂಕಿಯುಗುಳುವ ಕಣ್ಣು, ನಡೆದಾಡುವ ರೀತಿ ಇದನ್ನೆಲ್ಲ ನೋಡಿ ಪುಟ್ಟಣ್ಣನವರು ನನ್ಗೆ ನನ್ನ ರಾಮಾಚಾರಿ ಸಿಕ್ಬಿಟ್ಟ ಅಂತ ಹೇಳಿದ್ರಂತೆ. ಸಂಪತ್ ಕುಮಾರ್ ಎಂಬ ಹೆಸರನ್ನ ವಿಷ್ಣುವರ್ಧನ್ ಅಂತ ಪುಟ್ಟಣ್ಣನವರು ಬದಲಾಯಿಸಿಬಿಟ್ರು. ವಿಷ್ಣುವರ್ಧನ್ ಅನ್ನೋ ಹೆಸರೇ ಮುಂದೆ ಕನ್ನಡಿಗರ ಮನೆ ಮನಗಳಲ್ಲಿ ಶಾಶ್ವತವಾಗಿ ನೆಲೆಯೂರಿಬಿಡ್ತು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ಚಿತ್ರದ ಶೂಟಿಂಗ್ ನಡೆಯುವಾಗ ಚಾಮಯ್ಯ ಮೇಷ್ಟ್ರು ರಾಮಾಚಾರ್ಯನ್ನ ತಮ್ಮ ವಾಕಿಂಗ್ ಸ್ಟಿಕ್ ನಲ್ಲಿ ಹೊಡೆಯೋ ಸೀನ್ ಇತ್ತು. ಅಶ್ವಥ್ ಅವರು ನಟನೆ ಮಾಡೋ ಬದಲು ವಿಷ್ಣುವರ್ಧನ್ ಅವರಿಗೆ ನಿಜವಾಗ್ಲೂ ಹೊಡೆದಿದ್ರಂತೆ. ಅದಕ್ಕೆ ವಿಷ್ಣುವರ್ಧನ್ ಅವರು ಕಲ್ಲನ್ನ ಕೋಪದಿಂದ ಎತ್ತುತ್ತಾರೆ. ಅವರ ಮುಖದಲ್ಲಿ ಅದೆಷ್ಟು ಕೋಪ ಇತ್ತು ಅಂದ್ರೆ ಇನ್ನೇನು ಕಲ್ಲನ್ನ ಅಶ್ವಥ್ ಅವರ ಮೇಲೆ ಎತ್ತಾಕ್ಬಿಡ್ತಾರೇನೋ ಅನ್ನೋ ಭಯ ಶೂಟಿಂಗ್ ಸ್ಪಾಟ್ ನಲ್ಲಿ ಇದ್ದವರಿಗೆ ಕಾಡ್ತಿತ್ತಂತೆ. ಆದ್ರೆ ವಿಷ್ಣುವರ್ಧನ್ ಅವರು ಕಲ್ಲನ್ನ ಬಿಸಾಕಿ ತಮಗೆ ಕೊಟ್ಟಿದ್ದ. ನಿಮ್ಗೆ ನಾಚಿಕೆ ಆಗಲ್ವಾ ಮೇಷ್ಟ್ರೆ, ನಾಚಿಕೆ ಆಗಲ್ವಾ? ನಿಮ್ಮ ಶಿಷ್ಯ ಅಂಥ ಕೆಲಸ ಮಾಡ್ತಾನ ಹೇಳಿ? ನೀವು ನಿಮ್ಮ ಜೀವನದಲ್ಲಿ ಅಂಥ ಪಾಪದ ಕೆಲಸ ಮಾಡಿದ್ರೆ ನಿಮ್ಮ ಶಿಷ್ಯನು ಮಾಡಿದ್ದಾನೆ ಅಂದ್ಕೊಳ್ಳಿ ಅಂತ ಡೈಲಾಗ್ ಹೇಳಿ ಕೂತ್ಕೋತಾರಂತೆ. ಬಹುಶಃ ಅಶ್ವಥ್ ಹಾಗೂ ವಿಷ್ಣುವರ್ಧನ್ ಅವರು ಪಾತ್ರವನ್ನೇ ಜೀವಿಸಿ ಬಿಟ್ಟಿದ್ರು ಅನ್ಸುತ್ತೆ. ಹೀಗಾಗಿಯೇ ಇಂದಿಗೂ ಚಾಮಯ್ಯ ಮೇಷ್ಟ್ರು ಮತ್ತು ರಾಮಾಚಾರಿ ಹೆಸರು ಅಜರಾಮರವಾಗಿದೆ.
ಈ ಚಿತ್ರದ ಮೂಲಕ ಕನ್ನಡ ನಾಡಿಗೆ ಸಿಕ್ಕ ಮತ್ತೊಬ್ಬ ಶ್ರೇಷ್ಠ ನಟ ಅಂದ್ರೆ ಅದು ಮಂಡ್ಯದ ಗಂಡು ಅಂಬರೀಷ್ ಅವರು. ಅಂಬರೀಷ್ ಅವರು ಈ ಸಿನಿಮಾದಲ್ಲಿ ಮಾಡಿದ್ದು ಪುಟ್ಟ ಪಾತ್ರವಾದ್ರೂ ಅದು ಅವರಿಗೆ ದೊಡ್ಡ ಹೆಸರನ್ನೇ ತಂದುಕೊಡ್ತು. ಇನ್ನು ತ್ರಿಕೋನ ಪ್ರೇಮ ಕಥೆಯನ್ನ ಹೊಂದಿದ್ದ ನಾಗರಹಾವು ಚಿತ್ರ ಚಿತ್ರೀಕರಣಗೊಂಡಿದ್ದು ಕೋಟೆನಾಡು ಚಿತ್ರದುರ್ಗದಲ್ಲಿ. ಈ ಸಿನಿಮಾ ಬಿಡುಗಡೆಯಾದ ನಂತರ ಚಿತ್ರದುರ್ಗದ ಕೋಟೆಗೆ ಭೇಟಿ ನೀಡೋ ಪ್ರವಾಸಿಗರ ಸಂಖ್ಯೆಯೂ ಹೆಚ್ಚಾಯ್ತಂತೆ. ವಿಷ್ಣುವರ್ಧನ್, ಆರ್ತಿ, ಶುಭಾ, ಲೀಲಾವತಿ, ಅಂಬರೀಷ್, ಶಿವರಾಮ್, ಅಶ್ವಥ್, ಎಂಪಿ ಶಂಕರ್, ಧೀರೇಂದ್ರ ಗೋಪಾಲ್ ಸೇರಿದಂತೆ ಹಲವಾರು ಜನರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ ಈ ಚಿತ್ರವನ್ನ ಈಶ್ವರಿ ಪ್ರೊಡಕ್ಷನ್ ಸಂಸ್ಥೆ ನಿರ್ಮಾಣ ಮಾಡಿತು. ಚಿಟ್ಟಿಬಾಬು ಅವರು ಅತ್ಯುತ್ತಮವಾಗಿ ಛಾಯಾಗ್ರಹಣ ಮಾಡಿದ್ರೆ, ವಿಜಯ ನರಸಿಂಹ ಹಾಗೂ RN ಜಯಗೋಪಾಲ್ ಸಾಹಿತ್ಯ ನೀಡಿದ್ರು. PV ಶ್ರೀನಿವಾಸ್, SP ಬಾಲಸುಬ್ರಹ್ಮಣ್ಯಂ ಹಾಗೂ P ಸುಶೀಲಾ ಅವರು ನೀಡಿದ ಹಿನ್ನೆಲೆ ಗಾಯನ ನಾಗರಹಾವು ಚಿತ್ರಕ್ಕೆ ಮತ್ತಷ್ಟು ಬಲವನ್ನ ತುಂಬಿತು. ಈ ಚಿತ್ರದ ಸ್ವಾರಸ್ಯವೇನೆಂದ್ರೆ, ಇದು ನಾಯಕ ನಟನಾಗಿ ವಿಷ್ಣುವರ್ಧನ್ ಅವರು ನಟಿಸಿದ ಮೊದಲ ಸಿನಿಮಾ ಅನ್ನೋದು. ಇನ್ನೊಂದು ವಿಶೇಷ ಸಂಗತಿ ಏನಂದ್ರೆ, ಅಂಬರೀಷ್ ಮಿಂಚಿದ್ದ ಜಲೀಲನ ಪಾತ್ರದಲ್ಲಿ ರಜನಿಕಾಂತ್ ಅಭಿನಯಿಸಬೇಕಾಗಿತ್ತು. ಆದ್ರೆ ಅವರು ನಟಿಸೋಕೆ ಸಾಧ್ಯವಾಗದ ಕಾರಣ ಆ ಪಾತ್ರವನ್ನ ಅಂಬರೀಷ್ ಅವರಿಗೆ ನೀಡಲಾಯ್ತಂತೆ. ಈ ಸಿನಿಮಾ ವಿಷ್ಣುವರ್ಧನ್ ಹಾಗೂ ಅಂಬರೀಷ್ ಅವರಿಗೆ ಹೊಸ ಬದುಕನ್ನ ಕೊಟ್ಟ ಸಿನಿಮಾ ಅಂತಲೇ ಹೇಳ್ಬಹುದು. ಅಲ್ಲದೆ ಒಬ್ಬ ಸಾಹಿತಿಯ 3 ಕಾದಂಬರಿಗಳನ್ನ ಒಗ್ಗೂಡಿಸಿ ಸಿನಿಮಾ ಕಥೆ ತಯಾರು ಮಾಡಲಾಯಿತು ಅನ್ನೋದು ಹಾಗೂ ಸ್ಲೋ ಮೋಷನ್ ನಲ್ಲಿ ಚಿತ್ರೀಕರಣಗೊಂಡ ಮೊದಲ ಭಾರತೀಯ ಚಿತ್ರ ಅನ್ನೋ ಹೆಗ್ಗಳಿಕೆಯು ನಮ್ಮ ನಾಗರಹಾವು ಚಿತ್ರಕ್ಕಿದೆ. ಈ ಸಿನಿಮಾದ ಹಾವಿನ ದ್ವೇಷ 12 ವರ್ಷ, ಬಾರೆ ಬಾರೆ ಚಂದದ ಚೆಲುವಿನ ತಾರೆ, ಕರ್ಪೂರದ ಗೊಂಬೆ ನಾನು, ಕನ್ನಡ ನಾಡಿನ ವೀರರಮಣಿಯ ಹಾಡುಗಳು ಇಂದಿಗೂ ಸಿನಿರಸಿಕರ ಮನಸ್ಸಿನಲ್ಲಿ ಉಳ್ಕೊಂಡಿವೆ. ಇನ್ನು ನಾಗರಹಾವು ಯಶಸ್ಸಿನ ನಂತರ ವಿಷ್ಣುವರ್ಧನ್ ಅವರನ್ನ ತಮಿಳು, ತೆಲುಗು ಚಿತ್ರರಂಗದವರು ನಾಗರಹಾವು ರೀಮೇಕ್ ಚಿತ್ರದಲ್ಲಿ ನಟಿಸೋಕೆ ಕೇಳಿದ್ರಂತೆ. ಆದ್ರೆ ದಾದಾ ಪುಟ್ಟಣ್ಣನವರ ಸಲಹೆ ಕೇಳಿದಾಗ ಅವರು ಬೇಡ, ನೀನು ಕನ್ನಡದಲ್ಲೇ ಮುಂದುವರಿ ಅಂತ ಹೇಳಿದ್ರಂತೆ. ಅವರ ಮಾತಿಗೆ ಬೆಲೆ ಕೊಟ್ಟು ವಿಷ್ಣುವರ್ಧನ್ ಅವರು ನಾಗರಹಾವು ಸಿನಿಮಾದ ರೀಮೇಕ್ ನಲ್ಲಿ ನಟಿಸೋಕೆ ಹೋಗದೆ ಕನ್ನಡದಲ್ಲಿಯೇ ಮುಂದುವರೆದ್ರು. ಇದು ವಿಷ್ಣುವರ್ಧನ್ ಅವರ ವ್ಯಕ್ತಿತ್ವಕ್ಕೆ ಹಿಡಿದ ಕೈಗನ್ನಡಿ. ಇಷ್ಟು ಮಾತ್ರವಲ್ಲದೆ ಕನ್ನಡದ ನಾಗರಹಾವು ಸಿನಿಮಾ ಮುಂದೆ ಹಿಂದಿಯಲ್ಲಿ ಜಹೀರಿಲಾ ಇನ್ಸಾನ್ ಎಂದು, ತಮಿಳಿನಲ್ಲಿ ರಾಜಾನಾಗಂ ಎಂದು, ತೆಲುಗಿನಲ್ಲಿ ಕೋಡೆನಾಗು ಅಂತ ಬಿಡುಗಡೆಯಾಯಿತು. ಇಂದಿಗೂ ನಾಗರಹಾವು ಚಿತ್ರವನ್ನ ನೋಡಿದ್ರೆ ಮನಸ್ಸು ಕಲಕುತ್ತೆ. ಚಾಮಯ್ಯ ಮೇಷ್ಟ್ರು, ರಾಮಾಚಾರ್ಯ ನಡುವೆ ನಡೆಯುವ ಕೊನೆಯ ದೃಶ್ಯವಂತೂ ಕಲ್ಲು ಹೃದಯದವರನ್ನಾದ್ರೂ ಕಲಕಿಬಿಡುತ್ತೆ. ಈ ಎಲ್ಲಾ ಕಾರಣದಿಂದಲೇ ನಾಗರಹಾವು ಸಿನಿಮಾ ಚಂದನವನದ ಮಾಸ್ಟರ್ ಪೀಸ್ ಅಂತಲೇ ಹೇಳ್ಬಹುದು. ಈ ಸಿನಿಮಾವನ್ನ ನೀವಿನ್ನೂ ನೋಡಿಲ್ಲ ಅಂದ್ರೆ ಖಂಡಿತವಾಗಿಯೂ ನೋಡಿ. ಇದಾಗಿತ್ತು ನಾಗರಹಾವು ಚಿತ್ರದ ಕುರಿತಾದ ವಿಶೇಷ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸಿನಿಮಾದ ಕುತೂಹಲಕಾರಿ ವಿಷಯದ ಬಗ್ಗೆ ಹೇಳೋಕ್ ಬರ್ತೀವಿ. ಧನ್ಯವಾದಗಳು.